ಎಲ್ಲರಿಗೂ ನಮಸ್ಕಾರ. ಮೊದಲು ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇದು ನನ್ನ ಮೊದಲ ಯೂಟ್ಯೂಬ್ ವಿಡಿಯೋ. ನನ್ನ ಹೆಸರು ವೀರಭದ್ರ. ನಾನು ಒಬ್ಬ ಸಾಮಾನ್ಯ ರೈತ, ಹೊಲದಲ್ಲಿ ಕೆಲಸ ಮಾಡೋ ಒಬ್ಬ ಸಾಮಾನ್ಯ ರೈತ. ಬನ್ನಿ, ಇವತ್ತು ನಮ್ಮ ಹೊಲದಲ್ಲಿ ಏನೇನು ಬೆಳೆದಿದ್ದೀನಿ ಅಂತ ಎಲ್ಲ ತೋರಿಸ್ತೀನಿ. ಇವತ್ತಿನ ನಮ್ಮ ಮೊದಲನೇ ವಿಡಿಯೋದಲ್ಲಿ ನಮ್ಮ ಹೊಲನೆಲ್ಲ ಎಲ್ಲ ತೋರಿಸ್ತೀನಿ. ಬನ್ನಿ, ಲೆಟ್ಸ್ ಗೋ. ನೋಡಿ, ಈ ಪೈರು ಹಿಂಗ್ ನಲಿತಾ ಇದೆ. ರಾಗಿ ಉಂಡವನಿಗೆ ರೋಗವಿಲ್ಲ ಅಂತ ಹಿರಿಯರು ಸುಮ್ಮನೆ ಹೇಳಿಲ್ಲ. ಈ ರಾಗಿಗೆ ಈಗ 3 ತಿಂಗಳು. ಮೊದಲು ಒಣಭೂಮಿಯಲ್ಲಿ ಬಿತ್ತನೆ ಮಾಡಿದಾಗ ಬೇಸಿಗೆಯಲ್ಲಿ ಬೆಳೆ ಹೇಗೆ ಬರುತ್ತೋ ಅಂತ ಜೀವ ಬಾಯಿಗೆ ಬಂದಿತ್ತು. ಬೆಳೆ ಬಂದಾಗ ಮಳೆ ಇಲ್ಲ, ಮಳೆ ಬಂದಾಗ ಬೆಳೆ ಇಲ್ಲ ಅನ್ನೋದು ರೈತನ ಹಣೆಬರಹವಾಗ್ಬಿಟ್ಟಿದೆ. ಈ 3 ತಿಂಗಳಲ್ಲಿ ಈ ಭೂಮಿ ತಾಯಿ ನಮಗೆ ಏನೇನೋ ಪಾಠ ಕಲಿಸಿದ್ದಾಳೆ. ಹಿರಿಯರು ಹೇಳ್ತಾರೆ, ತಾಳಿದವನು ಬಾಳಿಯಾನ ಅಂತ. ಹಂಗೆ ನಾವು ಸ್ವಲ್ಪ ತಾಳ್ಮೆಯಿಂದ ಕಾದಿದ್ದಕ್ಕೆ ಈ ಸಲ ಪೈರು ಕಣ್ಣಿಗೆ ತಂಪಾಗುವಂತೆ ಕಾಣ್ತಾ ಇದೆ. ಈ 3 ತಿಂಗಳಲ್ಲಿ ಕಳೆ ಕೀಳೋದು, ಗೊಬ್ಬರ ಹಾಕೋದು ಒಂದಾ ಎರಡಾ? ಮನೆಯಲ್ಲಿ ಮಗುವನ್ನು ಸಾಕೋ ಹಾಗೆ ಈ ಪೈರನ್ನ ಸಾಕಿ ಇವತ್ತು ಈ ಮಟ್ಟಕ್ಕೆ ತಂದಿದ್ದೀವಿ. ಅಂಬ್ಲಿ ಮಾಡ್ಕೊಂಡು ಕುಡಿದ್ರೆ ಮೈಗೆ ಶಕ್ತಿ, ಮನಸ್ಸಿಗೆ ಶಾಂತಿ. ಉಳುಮೆ ಮಾಡಿದವನಿಗೆ ಫಲ ಉಂಟು ಅನ್ನೋ ಹಾಗೆ ಬೆವರು ಸುರಿಸಿ ಮಣ್ಣನ್ನು ನಂಬಿದ್ರೆ ಅದು ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡೋಕೆ ಇದು ಬರೀ ಹೊಲ ಅನಿಸ್ಬೋದು, ಆದ್ರೆ ಇದು ನಮಗೆ ದೇವಸ್ಥಾನ. ಬೆಳಿಗ್ಗೆ ಎದ್ದ ತಕ್ಷಣ ಈ ಪೈರುಗಳ ಮುಖ ನೋಡಿದ್ರೆ ಸಿಗೋ ನೆಮ್ಮದಿ ಕೋಟಿ ರೂಪಾಯಿ ಕೊಟ್ಟರು ಸಿಗಲ್ಲ. ರೈತರ ಜೀವನ ಅಂದ್ರೆ ಬರೀ ಕಷ್ಟ ಮಾತ್ರವಲ್ಲ, ಇದ್ರಲ್ಲೂ ಒಂದು ಖುಷಿ ಇದೆ. ಸಂಜೆ ಹೊತ್ತು ಈ ಹೊಲದ ಬದಿಯಲ್ಲಿ ಕುಳಿತು ಒಂದ್ಸಲ ಟೀ ಕುಡಿದ್ರೆ ಸಿಗೋ ಮಜಾನೇ ಬೇರೆ. ಆ ಗಾಳಿ, ಆ ಶಾಂತಿ, ಐಷಾರಾಮಿ ಎಸಿ ರೂಮ್ ನಲ್ಲಿ ಸಿಗಲ್ಲ. ನೋಡಿ ಫ್ರೆಂಡ್ಸ್, ಇವತ್ತು ಎಷ್ಟೋ ಜನ ಕೃಷಿ ಅಂದ್ರೆ ದೂರ ಹೋಗ್ತಿದ್ದಾರೆ. ಆದ್ರೆ ಈ ಮಣ್ಣಿನ ಋಣ ತೀರಿಸೋಕೆ ಇದಕ್ಕಿಂತ ದೊಡ್ಡ ದಾರಿ ಯಾವುದೂ ಇಲ್ಲ. ನಾವು ಬೆಳೆದ ಈ ರಾಗಿ ಬೆಳೆ ನಿಮ್ಮ ತಟ್ಟೆಗೆ ಬಂದಾಗ ಅದರ ಹಿಂದೆ ಒಬ್ಬ ರೈತನ 3 ತಿಂಗಳ ಶ್ರಮ ಇರುತ್ತೆ ಅನ್ನೋದು ನೆನಪಿರ್ಲಿ. ನೋಡ್ರಿ, ಕಣ್ಣು ಹಾಯಿಸಿದ ಕಡೆ ಎಲ್ಲ ಹಸಿರು ಕಾಣ್ತೈತೆ ಅಲ್ವಾ? ಇದು ನಮ್ಮ 3 ತಿಂಗಳ ರಾಗಿ ಬೆಳೆ. ಈ ಬಾರಿ ಬೇಸಿಗೆ ಬಿಸಿಲು ಸ್ವಲ್ಪ ಜಾಸ್ತಿನೇ ಐತಿ. ಆದ್ರೂ ನಾವು ಪಟ್ಟ ಶ್ರಮಕ್ಕೆ ಈ ಭೂಮಿ ತಾಯಿ ನಗ್ತಾ ಇದ್ದಾಳೆ. ರಾಗಿ ಅಂದ್ರೆ ಬರೀ ಕಾಳಲ್ಲ, ಇದು ನಮ್ಮಂತ ರೈತರ ಜೀವ. ಇದಕ್ಕೆ ಅಷ್ಟೊಂದು ಗೊಬ್ಬರ ಬೇಡ, ಆದ್ರೆ ಸರಿಯಾದ ಸಮಯಕ್ಕೆ ನೀರು ಮತ್ತೆ ನಮ್ಮ ಪ್ರೀತಿ ಕೊಟ್ರೆ ಸಾಕು, ಇದು ನಮಗೆ ಯಾವತ್ತೂ ಕೈ ಬಿಡಲ್ಲ. ಇಲ್ಲಿ ನಡೀತಾ ಇದ್ರೆ ಒಂದ್ ಸಮಾಧಾನ ಸಿಗ್ತೈತೆ ನೋಡ್ರಿ. ರಾಗಿ ತಿಂದವ ರೋಗಿ ಆಗಲ್ಲ ಅನ್ನೋ ಗಾದೆ ಮಾತು ಸುಳ್ಳಲ್ಲ. ನಾವೇನು ಈ ಸುಡು ಬಿಸಿಲಿನಲ್ಲಿ ಬೆವರು ಸುರಿಸಿ ದುಡಿತಿದ್ದೀವಿ, ಆದ್ರೆ ನಮ್ಮ ಬೆಳೆ ಚೆನ್ನಾಗಿ ಬಂದೈತೆ ಅಂದ್ರೆ ಆ ಸುಸ್ತು ಎಲ್ಲ ಮರೆತು ಹೋಗ್ತೈತೆ. ರೈತನ ಬದುಕು ಅಂದ್ರೆ ಇಷ್ಟೇ, ಮಣ್ಣು ನಂಬಬೇಕು, ಕಷ್ಟಪಡಬೇಕು. ಈಗ ಈ ರಾಗಿ ತೆನೆಗಳನ್ನು ಹತ್ತಿರದಿಂದ ನೋಡ್ರಿ, ಈಗಷ್ಟೇ ಹಾಲು ತುಂಬಿಕೊಂಡು ಗಟ್ಟಿ ಆಗ್ತಾ ಇದ್ದಾವೆ. ಒಂದೊಂದು ತೆನೆ ನೋಡಿದ್ರು ಮನಸ್ಸಿಗೆ ಹಬ್ಬದಂಗೆ ಆಗ್ತೈತಿ. ಇವನ್ನು ಕಾಯೋದು ಒಂದು ದೊಡ್ಡ ಕೆಲಸ. ಹಕ್ಕಿಗಳು, ಪಕ್ಷಿಗಳು ಬಂದು ಸ್ವಲ್ಪ ತಿನ್ಲಿ ಬಿಡಿ, ಅವುಗಳಿಗೆ ಹೊಟ್ಟೆ ಐತಲ್ವಾ? ಒಕ್ಕಲಿಗ ಒಕ್ಕದಿದ್ರೆ ಜಗವೆಲ್ಲ ಬೆಕ್ಕುವುದ ಅಂತಾರೆ. ನಾವು ಬೆಳೆದ್ರೇನೆ ಈ ಲೋಕಕ್ಕೆ ಅನ್ನ ಸಿಗೋದು. ನೋಡಿದ್ರಲ್ಲ ಗೆಳೆಯರೆ, ಇದು ನಮ್ಮ ರಾಗಿ ಹೊಲ. ಮೊದಲೇ ಹೇಳಿದಂಗೆ ನನಗೀಗ ಯಾರೂ ಸಬ್ಸ್ಕ್ರೈಬರ್ ಇಲ್ಲ. ನಾನೀಗ ತಾನೇ ಶುರು ಮಾಡ್ತಾ ಇದ್ದೀನಿ. ನಿಮಗೆ ಹೆಲ್ದಿ ಜೀವನ, ನಮ್ಮ ರೈತರ ಶ್ರಮ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಪೋರ್ಟ್ ಮಾಡಿ. ಇದು ನನ್ನ ಮೊದಲ ಪ್ರಯತ್ನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಈ ಸಲ ಮಳೆ ಬೆಳೆ ಹೆಂಗಿದೆ ಅಂತ ಕಮೆಂಟ್ ಮಾಡಿರಿ. ಇಂಥದ್ದೇ ನಮ್ಮ ಹಳ್ಳಿ ಜೀವನದ ವಿಡಿಯೋಗಳನ್ನು ನೋಡೋಕ್ಕೆ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಒಳ್ಳೆಯದಾಗಲಿ.